ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಪಾಕಿಸ್ತಾನದ ವಿರುದ್ಧ, ಉಗ್ರರ ವಿರುದ್ಧ ಪ್ರತೀಕಾರವನ್ನ ಭಾರತ ತೀರಿಸಿಕೊಳ್ಳಲೇಬೇಕು. ಇದು ಕೋಟ್ಯಂತರ ಭಾರತೀಯರ ಆಗ್ರಹ. ಯಾಕಂದ್ರೆ ಉಗ್ರ ರಕ್ತಪಾತ ಏನ್ ನಡೆಯಿತು, ನರಮೇಧ ಏನ್ ನಡೆಯಿತು ಪಹಲ್ಗಾಮ್ನಲ್ಲಿ, ಆ ಕೃತ್ಯ ಕೊಟ್ಟಂತ ನೋವು ಅಷ್ಟು ದೊಡ್ಡ ಮಟ್ಟಿನದ್ದು. ಇಡೀ ದೇಶ ಆ 26 ಜನರ ಕುಟುಂಬಸ್ಥರ ಜೊತೆ ತಾನೂ ಕೂಡ ಕಣ್ಣೀರು ಹಾಕಿದೆ. ಪ್ರತಿಭಟನೆಗಳು ಜೋರಾಗಿವೆ, ಆಕ್ರೋಶ ಜೋರಾಗಿದೆ. ಉಗ್ರ ಭಯೋತ್ಪಾದನೆಯ ವಿರುದ್ಧ ಕ್ರಮಕ್ಕಾಗಿ ಆಗ್ರಹವೂ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು, ಕೇಂದ್ರ ಸರ್ಕಾರ, ಸೇನೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಇದೆಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಟೆರರಿಸ್ಟ್ ಕ್ಯಾಂಪ್ ಟಾರ್ಗೆಟ್ ಕಿಲ್ಲಿಂಗ್, ಮಿಸೈಲ್ ದಾಳಿ. ಭಾರತದ ಮುಂದಿವೆ ಹಲವು ಆಯ್ಕೆಗಳು. ಪಾಕ್ ಕೌಂಟರ್ ಅಟ್ಯಾಕ್ ಮಾಡಿದ್ರು ಎದುರಿಸುವುದಕ್ಕೆ ಭಾರತೀಯ ಸೇನೆ ಸರ್ವ ಸನ್ನದ್ಧ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರದ ಕುಲ್ಗಾಮ್ನಲ್ಲಿ 2 ಅರೆಸ್ಟ್. ಉಗ್ರರಿಗೆ ನೆರವನ್ನ ಕೊಟ್ಟಿದ್ದಂಥ 2 ಸ್ಥಳೀಯರ ಬಂಧನ. ಇನ್ನೊಂದು ಕಡೆ ಉಗ್ರರ ಸಂಪರ್ಕದಲ್ಲಿದ್ದ 3 ವ್ಯಕ್ತಿಗಳ ಮನೆಗಳು ನೆಲಸಮ. ಉಗ್ರ ದಾಳಿಯ ಪ್ರತೀಕಾರದ ಪ್ರತಿಜ್ಞೆ ಮಾಡಿರುವ ಭಾರತ, ತಮ್ಮ ಕುಟುಂಬಗಳನ್ನ ರಕ್ಷಿಸಿಕೊಳ್ಳೋಕೆ ಮುಂದಾದ ಪಾಕ್ ಸೇನಾ ಮುಖ್ಯಸ್ಥ. ಖಾಸಗಿ ಏರ್ಕ್ರಾಫ್ಟ್ ಮೂಲಕ ಜನರಲ್ ಆಸಿಮ್ ಮುನೀರ್ ಫ್ಯಾಮಿಲಿ ಬ್ರಿಟನ್ಗೆ ರವಾನೆ. ಪಾಕಿಸ್ತಾನ ನಾಯಕರಿಂದ ಮುಂದುವರೆದ ಉದ್ದಟತನ. ಸಿಂಧೂ ನದಿ ನಮ್ಮದು, ಎಂದಿಗೂ ನಮ್ಮದೇ ಆಗಿರುತ್ತೆ. ನದಿಯಲ್ಲಿ ನೀರು ಹರಿದೇ ಇದ್ರೆ ಅಲ್ಲಿಯವರ ರಕ್ತ ಹರಿಯುತ್ತೆ. ಭಾರತಕ್ಕೆ ಪಿಪಿಪಿ ಪಕ್ಷದ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ವಾರ್ನಿಂಗ್. ಏಪ್ರಿಲ್ 27ರ ಒಳಗೆ ಪಾಕ್ ಪ್ರಜೆಗಳು ಭಾರತವನ್ನ ತೊರೆಯುವುದಕ್ಕೆ ಡೆಡ್ಲೈನ್. ಕರ್ನಾಟಕ ರಾಜ್ಯದಲ್ಲಿ 88 ಜನ ಪಾಕ್ ಪ್ರಜೆಗಳ ವಾಸ. ಉತ್ತರ ಕನ್ನಡದಲ್ಲಿ 15 ಜನ ಇರುವುದಾಗಿ ಎಸ್ಪಿ ಮಾಹಿತಿ. ದಾವಣಗೆರೆಯಲ್ಲೂ ಓರ್ವ ಪಾಕಿಸ್ತಾನಿ ಯುವತಿ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ತೃತೀಯ ವರ್ಷದ ಪ್ಯಾಥಾಲಜಿ ಅಧ್ಯಯನ. ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಂಡನೆ. ಭಯೋತ್ಪಾದನೆ, ಅಂತಾರಾಷ್ಟ್ರೀಯ ಭದ್ರತೆಗೂ ಗಂಭೀರ ಬೆದರಿಕೆ. ಆರೋಪಿಗಳನ್ನ ಹಿಡಿದು ಶಿಕ್ಷಿಸಬೇಕು ಅಂತ ಪತ್ರಿಕಾ ಹೇಳಿಕೆ ರಿಲೀಸ್ ಮಾಡಿ ಆಗ್ರಹ. ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧ ಖಂಡಿಸಿ ಲಂಡನ್ನಲ್ಲಿ ಪ್ರತಿಭಟನೆ. ಭಾರತೀಯ ಮೂಲದವರಿಂದ ಆಕ್ರೋಶ. ನಾನೂ ಹಿಂದೂ ಎಂಬ ಪೋಸ್ಟರ್ ಹಿಡಿದು ಹೋರಾಟ. ಗುಜರಾತ್ನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಕಾರ್ಯಾಚರಣೆ. 520 ಮಂದಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸೆರೆ. ನಕಲಿ ದಾಖಲೆಗಳನ್ನ ಮಾಡಿಕೊಂಡು ವಾಸವಿದ್ದವರನ್ನ ಗಡೀಪಾರು ಮಾಡೋಕೆ ಸಿದ್ಧತೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಗೆ ರಾಜ್ಯಪಾಲರ ಅಂಕಿತ. ವಿರೋಧಿಸಿ ಹೋರಾಟ ಮಾಡ್ತಾ ಇರುವ ಪ್ಲಾನ್ ಕೂಡ ವಿಫಲವಾಗುತ್ತಾ? ಬಿಜೆಪಿ ಜೊತೆ ಹೋರಾಟಕ್ಕೆ ಜೆಡಿಎಸ್ ಹಿಂದೇಟು. ಮೈತ್ರಿ ನಾಯಕರಲ್ಲೇ ಗೊಂದಲ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆಗೆ ಸಖತ್ ರೆಸ್ಪಾನ್ಸ್. ವಿಜಯ ಯಾತ್ರೆಯ ಸಮಾರೋಪಕ್ಕೆ ಭರ್ಜರಿ ಪ್ಲಾನ್. ಕೇಂದ್ರ ಸಚಿವರನ್ನ ಕರೆಸಿ ಇನ್ನಷ್ಟು ಯಶಸ್ಸು ಗಳಿಸೋಕೆ ತಯಾರಿ. ರಾಮನಗರ ಪಟ್ಟಕ್ಕಾಗಿ ಡಿಕೆ ವರ್ಸಸ್ ಎಚ್ಡಿಕೆ ವಾರ್. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಡಿಕೆಶಿ ಶಪಥ. ಜಿಲ್ಲೆಯ ಹೆಸರು ಬದಲಾವಣೆಗೆ ಬಿಡಲ್ಲ ಅಂತ ದಳಪತಿಗಳ ಪಟ್ಟು. ತನ್ನ ಮನೆಯಲ್ಲಿ ಬಾಡಿಗೆಗಿದ್ದ ಯುವತಿ ಮೇಲೆ ಮಾಲೀಕನ ಕಣ್ಣು. ಮನೆ ಬದಲಿಸಿದ್ರೂ ಬಿಡದೆ ಹಿಂಬಾಲಿಸಿ ಟಾರ್ಚರ್. ಯುವತಿ ಹಾಗೂ ಆತನ ಸ್ನೇಹಿತನಿಗೆ ಚಾಕು ಇರಿದ ಕಿರಾತಕ. ಬನಶಂಕರಿ ಪೊಲೀಸರಿಂದ ಶ್ರೀಕಾಂತ್ ಅರೆಸ್ಟ್. ಹೆದ್ದಾರಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಖಾಸಗಿ ಬಸ್. 25 ಪ್ರಯಾಣಿಕರು ಅದೃಷ್ಟವಶಾತ್ ಪಾರು. ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಹೋಗ್ತಿದ್ದಾಗ
ಮಂಡ್ಯದ ಕದಬಹಳ್ಳಿ ಬಳಿ ಘಟನೆ, ಬಸ್ ಸುಟ್ಟು ಕರಕಲು. ಪೊಲೀಸರಿಗೆ ಸವಾಲಾದ ವಿಂಗ್ ಕಮಾಂಡರ್ ವಿಕಾಸ್ ಗಲಾಟೆ ಕೇಸ್. ಮೊದಲು ಹಲ್ಲೆ ಮಾಡಿದ್ಯಾರು ಅಂತ ಕಂಡುಹಿಡಿಯೋದೇ ಚಾಲೆಂಜ್. ವಿಚಾರಣೆಗೆ ಹಾಜರಾಗುವಂತೆ ಶೀಲಾದಿತ್ಯ ಪತ್ನಿಗೆ ನೋಟಿಸ್. ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಮೊಬೈಲ್ ಕಸಿದುಕೊಂಡ ರೈಲ್ವೆ ಟಿಕೆಟ್ ಕಲೆಕ್ಟರ್. ಹಂಪಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಕೊಪ್ಪಳದ ಮಹಮ್ಮದ್ ಭಾಷಾ ಮೇಲೆ ದೌರ್ಜನ್ಯ, ಟಿಸಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕನ್ನಡ ಪರ ಸಂಘಟನೆಗಳ ಒತ್ತಾಯ. ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ, ಎಫ್ಐಆರ್ ಬೆನ್ನಲ್ಲೇ ತಲೆಮರೆಸಿಕೊಂಡ ಜಿನಿ ಕಂಪನಿ ಮಾಲೀಕ. 2 ವರ್ಷದಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ, ವಿಡಿಯೋ ಮಾಡಿ ತಲೆಮರೆಸಿಕೊಂಡ್ರ ದಿಲೀಪ್ ಕುಮಾರ್. ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಹೈಕೋರ್ಟ್ ಸೂಚನೆಯಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಲರ್ಟ್. ಕೋರ್ಟ್ ನಿರ್ದೇಶನ ಪಾಲಿಸುವಂತೆ ಸಾರಿಗೆ ಆಯುಕ್ತರಿಗೆ ಸಚಿವರ ಸೂಚನೆ. ಬೀದರ್ನಲ್ಲಿ ಬೆಳಗಿನ ಜಾವ ಮನೆಗೆ ನುಗ್ಗಿ ಗನ್ ತೋರಿಸಿ ಖದೀಮರಿಂದ ಲೂಟಿ. ಸುಮಾರು 50ರಿಂದ 60 ತೊಲೆ ಬಂಗಾರ ಕಳ್ಳತನ. ಕುಟುಂಬಸ್ಥರನ್ನ ಬಾತ್ರೂಮ್ನಲ್ಲಿ ಕೂಡ್ ಹಾಕಿ ಪರಾರಿಯಾದ ಗ್ಯಾಂಗ್. ಐಪಿಎಲ್ನಲ್ಲಿ ಇವತ್ತು ಸೇಡಿನ ಸಮರ. ಹಳೆಯ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಕೆಕೆಆರ್ ಸಜ್ಜು. ಮತ್ತೊಂದು ಸೋಲಿನ ರುಚಿ ಉಣಿಸೋಕೆ ಪಂಜಾಬ್ ಸಿದ್ಧತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.